ಸರ್ಕಾರ ನಮ್ಮದೇ ಸರ್ಕಾರ. ಇನ್ನು ಮುಂದೆ ನನಗಿಲ್ಲ ಯಾರದು ದರ್ಕಾರ. ಈ ಪ್ರತಾಪಗೌಡನ ಸರ್ವಾಧಿಕಾರದಲ್ಲಿ ಹುಡುಗುಟ್ಟು ಹೋಯಿತು ಎದುರಾಳಿಗಳ ಜನಬಲ. 50,000 ಲೀಡಿನಲ್ಲಿ ಗೆದ್ದು ಬರ್ತನ್ನು ಗುಂಪನ್ನು ಕಟ್ಟಿಕೊಂಡು ತಾಸು ಗಂಟಲೆ ಭಾಷಣ ಮುಗಿಯುತ್ತಿರುವ ಅಭಿವೃದ್ಧಿಯ ಹರಿಕಾರ ನಿನಗೆ ಹೇಗೆ ಗೂಟ ಚಡದೆ ಗೊತ್ತಾ? ನಿನ್ನ ಹಿಂದೆ ಇದ್ದ ಎಲ್ಲ ಲೀಡರ್ಗಳನ್ನು ಲಕ್ಷ ಲಕ್ಷ ಹಣವನ್ನು ಕೊಟ್ಟು ಗುತ್ತಿಗೆ ಆಧಾರದ ಮೇಲೆ ಕೊಂಡಿಕೊಂಡು ನಿನಗೆ ಬರುವ ಎಲ್ಲ ಮತವನ್ನು ನನಗೆ ಹಾಕಿಸಿಕೊಂಡು ನಾನೇ 50,000 ಸಾಧಿಸಿಬಿಟ್ಟೆ. ಈಗ ಈ ಪ್ರತಾಪಗೌಡನ ಸರ್ವಾಧಿಕಾರದಲ್ಲಿ ಈಗ ಈ ಪ್ರತಾಪಗೌಡ ಈ ತಾಲೂಕಿನ MLA ಅಷ್ಟೇ ಅಲ್ಲ, ಈ ಜಿಲ್ಲೆಗನೇ ಮಂತ್ರಿ. ಇನ್ನು ಮುಂದೆ ಪ್ರಾರಂಭ ಈ ಪ್ರತಾಪಗೌಡನ ರಾಜಕೀಯದ ಚದುರಂಗದಾಟ. ಗಡಿ ಲೇ ಗಡಿ, ಲೇ ವಿವೇಕಿ, ರೈತರಿಗೆ ಗೋಳಾಟ ಹಚ್ಚೋದಕ್ಕೆ ಆ ರೈತನೇನಾದರೂ ನನಗೆ ಹಾಗೇ ಹೊತ್ತು ಹೋಗಿದ್ದಾನ? ದೊಡ್ಡ ಕೊಟ್ಟಿದ್ದೇನೆ ದೊಡ್ಡ ಅಂದಾಗ ನಾಯಿಯಂತೆ ಜೊಲ್ಲು ಸುರಿಸಿ ಬಾಲ ಸುಟ್ಟ ಬೆಕ್ಕಿನಂತೆ ಬಂದು ನನಗೆ ಹೋಟು ಹಾಕಿದ್ದಾನೆ ಅಂದಾಗ ಈ ಪ್ರತಾಪಗೌಡ ಯಾರ ಹಂಗಿನಲ್ಲಿ ಬದುಕುವಂತಿಲ್ಲ. ನಿಮ್ ಮಾತ ₹2 ಎಟ್ಟ ವಾಟ್ ಬಿಗಂಗ್ ಕಂಡ ತಿಳಿಸ ಇದು ಕಲಿಯುಗ. ತಿನ್ನೋದಕ್ಕೆ ಕಂಡ, ಕುಡಿಯೋದಕ್ಕೆ ಹೆಂಡ. ಖರ್ಚಿಗೆ ಕೈಯಲ್ಲಿ ಕ್ಯಾಶ್ ಕೊಟ್ಟರು ಗಂಡ ತೆರೆ ತಲೆ ಮೇಲೆ ಬದುಕೋ ಗಂಡನ ಮಕ್ಕಳ ಹುಟ್ಟಿರುವಾಗ ನಮ್ಮಂತ ರಾಜಕೀಯ ತುಳಿ ಬಂಡವಾಳ ಮಾಡ್ಕೋದು ತಪ್ಪೇನದೆ? ನಮಸ್ಕಾರ ಜಿಲ್ಲೆಯ ಮಂತ್ರಿಗಳಿಗೆ. ಯಾರು ನೀನು? ಯಾರನ್ನು ಕೇಳಿ ನನ್ನ ಮನೆಯೊಳಗೆ ಕಾಲಿಟ್ಟೆ? ಇದೇನು ಸಾಹೇಬ್ರೆ, ನಿಮ್ಮ ಅಂಗರಕ್ಷಕರ ಅನುಮತಿಯನ್ನು ಪಡೆದುಕೊಂಡೇ ಬಂದಿದ್ದೀರಿ. ಯಾಕೆ ಸಾಹೇಬ್ರಿ, ಜಿಲ್ಲಾ ಸಚಿವರಾದ ನಿಮ್ಮಂತವರ ಮನೆಗೆ ನಮ್ಮಂತ ಜನಸಾಮಾನ್ಯರು ಬರುದು ಬರ್ಬೇಕು ಶಿವರಾಮ, ಬರ್ಬೇಕು. ನಿಮ್ಮಂತ ಜನಸಾಮಾನ್ಯರ ಬೆಂಬಲದಿಂದಲ್ಲವೇ ನಾನು ಈ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿದ್ದು. ಇರಲಿ, ಬಂದ ವಿಷಯ ಏನಿಲ್ಲ ಗೌಡ್ರಿ. ಈ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ, ಬರಗಾಲ ಬಿದ್ದು ರೈತ ಒಂದು ಹೊತ್ತು ಊಟ ಇಡಕ್ಕೆ ಗತಿ ಇಲ್ಲದೆ ಕಂಗಾಲಾಗಿದ್ದಾನೆ. ಈ ನಮ್ಮ ನಾಡಿಗೆ ಬರಗಾಲ ಬಿದ್ದ ಈ ಪರಿಸ್ಥಿತಿಯನ್ನು ತಾವು ಒಮ್ಮೆ ಅಸಲಾಮಿನಲ್ಲಿ ಕುಳಿತಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾರೆ ಎಂದು ತಿಳಿಸಲಿಕ್ಕೆ ಬಂದೆ ಗೌಡ್ರಿ. ನೋಡು ಶಿವರಾಮ, ಇದು ನನ್ನ ಜಿಲ್ಲೆ. ನನ್ನ ಜಿಲ್ಲೆಯ ಜನರ ಕಷ್ಟ ಏನೆನ್ನೋದು ನನಗೆ ಚೆನ್ನಾಗಿ ಗೊತ್ತು. ಈಗಾಗಲೇ ಈ ವಿಷಯದ ಬಗ್ಗೆ ಮುಖ್ಯಮಂತ್ರಿಗಳೊಡನೆ ಚರ್ಚೆ ಮಾಡಿದ್ದೇನೆ. ಹೌದಾ ಸಾಹೇಬರಿ? ತುಂಬಾ ಒಳ್ಳೇದಾಯ್ತು ಸಾಹೇಬರಿ, ತುಂಬಾ ಒಳ್ಳೇದಾಯ್ತು ಸಾಹೇಬರಿ. ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಪರಿಹಾರ ಕೊಡಲು ಒಪ್ಪಿಕೊಂಡಾರ? ಇಲ್ಲ ಶಿವರಾಮ, ಇಲ್ಲ.
ಸರ್ಕಾರದಲ್ಲಿ ದುಡ್ಡು ಇಲ್ಲ. ಈಗ ಸದ್ಯಕ್ಕೆ ಯಾವ ಜಿಲ್ಲೆಗೆ ಪರಿಹಾರ ಕೊಡುವುದಕ್ಕೆ ಆಗೋದಿಲ್ಲ ಎಂದರು. ಅದು ಹೇಗೆ ಸಾಧ್ಯ ಗೌಡ್ರೆ? ಮುಖ್ಯಮಂತ್ರಿಗಳು ಈ ರೀತಿ ಮಾತನಾಡಲು ಸಾಧ್ಯವಿಲ್ಲ. ಮುಖ್ಯಮಂತ್ರಿ ಮಾತನಾಡದೆ ಈ ರೀತಿ ಹೇಳ್ತೀಯ ನಮ್ಮ ಅಣ್ಣಗೆ? ಸುಳೆ ಮಗನೇ, ನಿಮಗೆ ಬೇಕಾದಾಗೆಲ್ಲ ಹಣ ಮುಂಜಾನೆ ಮಾಡಕ್ಕೆ ಮುಖ್ಯಮಂತ್ರಿ ನಿಮ್ಮ ಅಪ್ಪದನ? ಅತ್ತೇನು ನಿಮ್ಮ ಅಪ್ಪನಲ್ಲ ಶರತ್ರಾಜ್? ಶರತ್ರಾಜ್, ಏಕೆ ಚೀರಿ ಗಂಟಲನ್ನು ಹರಿದುಕೊಳ್ಳುತ್ತಿರುವಿ? ನಿಮ್ಮ ಸ್ವಾರ್ಥಕ್ಕಾಗಿ ಹಲವಾರು ಬಜೆಟ್ ಅನ್ನು ಮಂಡಿಸಿ ನೂರಾರು ಭಾಗ್ಯಗಳನ್ನು ನೀಡಿದ ಭಾಗ್ಯವಿದಾತರು ಅವರು. ಅವರ ಹೆಸರಿಗೆ ಮಸಿಯನ್ನು ಬಡಿಯಬೇಡ. ಯಾಕಲೇ ಮೈಯಾಗಿನ ಸೊಕ್ಕೇನು ಜಾಸ್ತಿ ಆಗಿದೆಯಾ ಮಗನೇ? ನರ 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 ತೆಗಿಸಿಬಿಟ್ಟನು, ಒಳಗ ಹಾಕಿಸಿ ಗುಮ್ಮಿಸಿನಂದ್ರ ಹೋರಕ್ಕೆ ಗಂಟಲಿರಬಾರ್ದು. ಹಂಗ ಮಾಡಿ ಬಿಡ್ತೀನಿ. ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಪ್ರತಾಪ ಗೌಡ. ನಾನು ರೈತನ ಮಗ ಅದೀನಿ. ನಿಮ್ಮಂತ ರಾಜಕೀಯ ವ್ಯಕ್ತಿಗಳ ಒಂದು ಕೈ ನನ್ನ ಮೈ ಮುಟ್ಟಿದರೆ ನೂರಾರು ರೈತರ ಕೈ ನಿಮ್ಮ ಮುಟ್ಟಿ ಈ ನಿಮ್ಮ ಸರ್ಕಾರವನ್ನು ಬುಡ ಸಮೇತ ಕೆತ್ತು ಒಗೆಯುತ್ತಾರೆ. ನೀವು ಹುಷಾರ್. ಪ್ರತಾಪ್ ಗೌಡ, ಕೈ ಎತ್ತಬೇಡ. ಕಾರದ ಪುಡಿ ಜೋಳದ ರಕ್ತದಿಂದ ಬೆಳೆದ ಗಟ್ಟಿ ಹುಲಿಯದಿನಿ. ನನ್ನ ಒಂದೇ ಹೊಡಿತ ರಾಜಕೀಯ ವೃತ್ತಿ ಹೊಂದಿ ಒಳ್ಳೆಯ ಮಾತಿನಿಂದ ಬಡವರಿಗೆ ಕೊಡುವ ಪರಿಹಾರ ನಿಧಿ. ಕಾಳಿಂಗ, ಸರ್ಕಾರ ಬೆಳೆಯುವ ದುಡ್ಡು ಬೆಳೆಯುವ ಗಿಡ ನೆಟ್ಟಿಲ್ಲ. ಯಾವಾಗ ಯಾರಿಗೆ ಕೊಡ್ಬೇಕನ್ನೋದು ಪರಿಹಾರ ನಿಧಿ ಚೆನ್ನಾಗಿ ಗೊತ್ತು. ನೋಡಿ ಸಾಹೇಬರೇ, ನನ್ನ ತಮ್ಮ ಈ ರೀತಿ ಮಾತನಾಡಿದೆನ್ನೋದು ತಪ್ಪು ತಿಳಿದುಕೊಳ್ಳಬೇಡಿ. ಯಾಕೆಂದರೆ ಈ ನಿಮ್ಮ ಭಾಗದ ಜನರು ಕಷ್ಟದಲ್ಲಿದ್ದಾರೆ. ಅದು ಅಲ್ಲದೆ ಹಸವಿನ ಬಾಧೆಯನ್ನು ತಾಳಲಾರದೆ ದಿನಕ್ಕೊಬ್ಬರು ಏನ್ ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಗೌಡ್ರಿ, ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ದಯವಿಟ್ಟು ಜನರ ಸಾವಿನೊಡನೆ ಸರಿಸಾಡುವುದನ್ನು ಬಿಟ್ಟು ಅವರಿಗೆ ಸಹಾಯ ಮಾಡಿ ಎಂದು ನಿಮ್ಮ ಕೈ ಮುಗಿದು ಕಾಲು ಹಿಡಿದು ಬೇಡಿಕೊಳ್ತೀನಿ ಗೌಡ್ರಿ. ಬೆಳಕಾಲ ಬಿಕಾರಿ ನನ್ನ ಮಗನೇ. ಅಣ್ಣ ಎದ್ದೇಳು, ಅಣ್ಣ ಎದ್ದೇಳು. ಇಲ್ಲಿವರೆಗೂ ನಾನೊಬ್ಬ ಮಂತ್ರಿ ಅನ್ನೋದನ್ನೇ ಮರೆತು ಬಾಯಿಗೆ ಬಂದಂತೆ ಬದುಕುತ್ತಿದ್ದರು ನಿನ್ನ ತಮ್ಮ ಮೋಹಕ ಬಸವಣ್ಣನಂತೆ ನೋಡುತ್ತಾ ನಿಂತವು. ಈಗ ಸಹಾಯ ಮಾಡು ಎಂದು ಕೇಳುವೆ ದುರ್ಗ. ಪ್ರತಾಪ ಗೌಡ, ಕೊಂಡ ಪ್ರಚಂಡ ಗಂಡ ಬೇರುಂಡ ಕಾಳಿಂಗ ಸರ್ಪದಂತ ಅಣ್ಣನಿಗೆ ಬೆಂಬಲವಾಗಿ ಈ ಕಾಳಿಂಗನ ಅಣ್ಣನ ವಜ್ಜಿಯ ಮಗನೇ, ನನ್ನ ಅಣ್ಣನನ್ನು ಯಾವ ಕಾಲಿನಿಂದ ವಜ್ಜಿಯೋ ಆ ಕಾಲು ನಿನ್ನ ಹತ್ತಿರ ಇರಬಾರದು. ಅವರ ಮೇಲೆ ಕೈ ಮಾಡಿದರೆ ನಿನಗೆ ನಾನು ಆಣೆ ಆಗಿದೆ. ಅಣ್ಣ ಅಣ್ಣ ಅಣ್ಣ, ಬೇಡಪ್ಪ ಸಹೋದರ, ನಿನ್ನ ಸಿಟ್ಟನ್ನು ಶಾಂತ ಮಾಡಿಕೊ. ಅವರು ದೊಡ್ಡವರು, ಮೇಲಾಗಿ ನಮ್ಮಂತ ಬಡವರಿಗೆ ಸಾಲ ಕೊಟ್ಟು ಜೀತದಾಳಾಗಿ ದುಡಿಸಿಕೊಳ್ಳುವಂತ ಶ್ರೀಮಂತರಿದ್ದಾರೆ. ಅಂದ ಮೇಲೆ ನಮ್ಮಂತ ಬಡವರ ರೈತರನ್ನು ಒದೆಯುವ ಅಧಿಕಾರ ತುಂಬಾ ಅವರಿಗಿದೆ. ಅವರದೇನು ತಪ್ಪಿದೆ ತಮ್ಮ ಕಾಳಿಂಗ? ಇದು ನಿನಗೆ ತಿಳಿಯುವ ಮಾತಲ್ಲ. ಬಾ ತಮ್ಮ, ಹೋಗೋಣ. ಅಣ್ಣ, ನೀನಿಟ್ಟ ಆಣೆಯನ್ನು ತೆಗೆದು ಹಾಕಿ ನೋಡೋಣ. ಈ ಪ್ರತಾಪ್ ಗೌಡನ ರುಂಡವನ್ನು ತೆಗೆದು ನಿನ್ನ ಪಾದದ ಮೇಲೆ ಇಡದಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ಬೇಗನೆ ತೆಗೆದು ಹಾಕ ನಿನ್ನಿಟ್ಟ ಆಣೆಯನ್ನು. ಬೇಡ ಸಹೋದರ, ಬೇಡ. ನಿನ್ನ ಪೌರುಷ, ನಿನ್ನ ಶಕ್ತಿ, ನಿನ್ನ ಸೂರತನ ಎಂತದನ್ನೋದು ಈ ನಿನ್ನ ಅಣ್ಣನಿಗೆ ಗೊತ್ತಿಲ್ಲೇನು?
ನೋಡು ತಮ್ಮ, ನೀನು ನನ್ನ ಮಾತಿಗೆ ಬೆಲೆ ಕೊಡುವುದಾದರೆ ಮರು ಮಾತನಾಡದೆ ಸುಮ್ಮನೆ ಬಾ, ಇಲ್ಲವಾದರೆ ನಿನ್ನಿಷ್ಟ ತಮ್ಮ. ನಾನೇ ಅಣ್ಣ, ಕಂಡಂತೆ ಕುರಿ ಹಾಲು ಕುಡಿಸಿ ನನ್ನ ತಮ್ಮ ಯಾರಿಗೂ ಬಗ್ಗಬಾರದೊಂದು ಕೆಜಿ ಗಟ್ಟಲೆ ಬೆಣ್ಣೆ ತಿನ್ನಿಸಿ ಸಂಗೊಳ್ಳಿ ರಾಯಣ್ಣನಂತೆ ಶಕ್ತಿಶಾಲಿಯಾಗಿ ಮೆರೆಯಲೆಂದು ನೀನು ಈ ಷಂಡನ ಮಕ್ಕಳ ಎದುರಿಗೆ ಹೇಡಿಯಾಗಿ ನಿಲ್ಲುವಂತೆ ಮಾಡಿದಲ್ಲ ನಾನೇನು. ತಮ್ಮ, ನಿನಗೆ ತಿಳಿಯುವ ಮಾತಲ್ಲ ತಮ್ಮ, ಸುಮ್ಮನೆ ನಾನು ಹೇಳಿದಷ್ಟು ಕೇಳಿ ಬಾ. ಬಾ ಕಾಳಿಂಗ, ಹೋಗೋಣ. ನಿಮ್ಮಂತರ್ನು ಎಷ್ಟು ಜನ ನಾವು ನೋಡಿಲ್ಲ. ಏನ್ಲಿ ಅದು? ನಿಮ್ ರುಂಡಾರಿ ಆ ಮಗ ಕಾಳಿಂಗ, ಸಣ್ಣ ಮಗ ಅಲ್ರಿ ಅವ್ನ್, ಸಣ್ಣ ಮಗ ಅಲ್ಲ ಕಾಳಿಂಗ. ಕೈ ಹಚ್ಚಿದ್ರ ಕೈಲಾಸನ ರೇಪ, ಕೈಲಾಸನ. ನಿಮ್ ತಾಯಿ ಹೊಟ್ಟ ತಣ್ಣಗಿದ್ದಾಗ ನೀವ್ ಬಲಿ ಕುಳಿದ್ರಿ ನೋಡ್ರಿಯಪ್ಪ, ಬಲಿ ಕುಳಿದ್ರಿ. ಏ, ಖಾಯ್ ನೋಡು. ಹಚ್ಚಿಯಪ್ಪ ಒಂದ್ ಮುಂದ್ ಬೀಳಿ. ಧತ್ ನನ್ನ ಮಗಳೇ, ನಿನಗೆ ವಯಸ್ಸಾದಷ್ಟು ಭೋಜನ ಬೇಕಲ್ಲ. ನಾನು ಎಲೆಕ್ಷನ್ ಅಲ್ಲಿ ಎಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀನಿ ಗೊತ್ತಾ? 100 ಕೋಟಿ. ಆ 100 ಕೋಟಿ ಹಾಳು ಮಾಡಿ ಗೆದ್ದು ಬಂದು ಈ ಬಡ ಪಾಯಿಗಳ ಸೇವಕನಾಗಬೇಕಾ? ನೋ, ಬಂಡವಾಳ ಹಾಕಿನಿ, ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ಇದೇ ಈ ರಾಜಕೀಯದ ಅಸ್ತ್ರ. ಮುಂದಿನ 5 ವರ್ಷದಲ್ಲಿ ಸಾವಿರಾರು ಕೋಟಿಯ ಒಡೆಯ ಈ ಪ್ರತಾಪ್ ಗೌಡ. ಅಣ್ಣ, ಈ ಕಾಳಿಗೆ ನಾನು ಎತ್ತೆ ಬಿಡಲ. ಬೇಡ ಶರತ, ಬೇಡ. ನಾವೇನೇ ಮಾಡಿದರು ಅದು ನಮ್ಮ ಹೆಸರಿಗೆ ಕಳಂಕ ತರುವಂತೆ ಆಗಬಾರದು. ಆ ಕಾಳಿಂಗನ ಲೆಕ್ಕ ಚುಪ್ತ ಮಾಡೋದಕ್ಕೆ ನಾನೊಂದು ಗ್ಯಾಂಗ್ ರೆಡಿ ಮಾಡ್ತೀನಿ. ಬಾ, ಹೋಗೋಣ. ಸುತ್ತಮುತ್ತಲ ಜನ ನಮ್ಮನ್ನು ಹೇಗೆ ನೋಡುತ್ತಿದ್ದಾರೆ ಎಂದು ನೋಡ್ಲಿ ಬಿಡಿ ಮೋಹನ್, ಅವರಿಗೆ ನಮ್ಮನ್ನು ಕಂಡ್ರೆ ತುಂಬಾ ಹೊಟ್ಟೆ ಕಿಚ್ಚು ಅಂತ ಅನ್ಸುತ್ತೆ. ಹೊಟ್ಟೆ ಕಿಚ್ಚು ಅಲ್ಲ ವೀರ. ತಂದೆ ತಾಯಿ ಇಲ್ಲದ ನಿನ್ನನ್ನು ನನ್ನ ಜೋಡಿಯಾಗಿ ಕರೆದುಕೊಂಡು ತಿರುಗಿ ನನ್ನ ಆಸೆಯನ್ನು ತೀರಿಸಿಕೊಂಡ ನಂತರ ನಡು ಮಧ್ಯದಲ್ಲಿ ನಿನ್ನನ್ನು ಕೈ ಬಿಡುತ್ತಾನೇನೋ ಎಂಬ ಅನುಮಾನ ಕೊಂದು ಜನಕ್ಕೆ. ಹಾಗಾದ್ರೆ ಅವರ ಅನುಮಾನವನ್ನು ನೀವು ನಿಜ ಮಾಡ್ತೀರಾ? ಅದು ಹೇಗೆ ಸಾಧ್ಯ ವೀರ? ಆ ಜನರ ತಪ್ಪು ಭಾವನೆಗೆ ಮುಸಿ ಬಡಿದು ನನ್ನ ಉಸಿರಿನೊಳಗೆ ನಿನ್ನ ಹೆಸರು ಬರೆದುಕೊಂಡು ಹುಸಿಯಾಗದಂತೆ ಈ ನಿನ್ನ ಕರುಳಿಗೆ ತಾಳಿ ಕಟ್ಟಿ ಶಾಶ್ವತವಾಗಿ ಮಾಡಿಕೊಳ್ಳುವೆ ನನ್ನ ಸತಿಯನ್ನಾಗಿ. ಮೋಹನ್, ನೀವ್ ಆಡ್ತಾ ಇರೋ ಮತ್ತು ನಿಜವಾಗ್ಲೂ ಸತ್ಯನಾ? ಯಾಕೆ ವೀರ ಆ ಜಳತೆ ನನ್ನನ್ನು ಅನುಮಾನಿಸುತ್ತಿರುವೆಯಾ? ಚೇಚೆ, ಹಾಗೇನಿಲ್ಲ ಮೋಹನ್. ಕಾಲೇಜ್ ನಲ್ಲಿ 10 ಹುಡುಗಿಯರು ನಿಮ್ಮನ್ನು ಪ್ರೀತಿಸಲು ಮುಂದಾದ್ರು
ಅವ್ರನ್ನೆಲ್ಲ ತಿರಸ್ಕರಿಸಿ ನನ್ನನ್ನು ಪ್ರೀತಿ ಮಾಡಿದ ರಸಿಕ ರಾಜರಲ್ವೇ ನೀವು? ನೀನೇನು ಕಡಿಮೆ ವೀರ. ಈ ಹುಣ್ಣಿಮೆಯ ಬೆಳದಿಂಗಳಂತೆ ಈ ಪ್ರಕೃತಿಯ ನಾಚುವ ಸೌಂದರ್ಯವನ್ನು ಹೊತ್ತು ಕರೆಗೆ ಇಳಿದು ಬಂದ ಅವತರೆ ನೀನು. ನಿನ್ನ ಚೆಲುವಿಕೆಯನ್ನು ಕಂಡು ಆ ಚೆಲುವೆ ಚೆನ್ನರು ನಿನಗೆ ಲವ್ ಲೆಟರ್ ಕೊಟ್ಟು ನಿನ್ನನ್ನೇ ಪ್ರೀತಿಸುತ್ತೇನೆಂದು ಹೇಳಿದರು. ಆದರೆ ಅವರ ಪ್ರೀತಿಗೆ ನೀನು ಬಹಿಷ್ಕಾರ ಹಾಕಿ ನಿನ್ನ ಹೆಸರನ್ನು ಬಗನಾಳದ ಸಾಲೆಯ ಮೇಲೆ ಬರೆದಿ ಮೋಹನ್ ಅಂತ ಕೂಗಿ ಹೇಳಿದ ರಸಿಕತೆಯ ರಾಣಿ ನೀನಲ್ಲವೇ? ಹೌದು ಮೋಹನ್, ನೀವಂದ್ರೆ ನನ್ಗೆ ತುಂಬಾ ಇಷ್ಟ. ಒಂದು ದಿನ ನಿಮ್ಮ ಮುಖ ನೋಡದೆ ಹೋದ್ರೆ ನಾನೇನೋ ಕಳೆದುಕೊಂಡಿದ್ದೀನೇನೋ ಅಂತ ಅನ್ಸುತ್ತೆ ನನಗೆ. ಹೌದು ಮೀರಾ, ಪ್ರೀತಿಗೆ ಇರುವ ತಾಕತ್ತೇ ಅಂತದ್ದು. ನೀನೆಲ್ಲ ಹುಟ್ಟಿ ನಾನೆಲ್ಲ ಹುಟ್ಟಿ ಕಾಲೇಜಿನಲ್ಲಿ ಕೂಡಿ ಕಲಿಯುವಾಗ ನಮ್ಮಿಬ್ಬರ ಮನಸ್ಸು ಒಂದಾದ ಮನಸ್ಸು ಪ್ರೀತಿಯ ಗಂಟಾಯಿತು. ನೋಡು ಮೀರಾ, ಎಷ್ಟೇ ಕಷ್ಟಗಳು ಬಂದರೂ ನಿನ್ನ ಈ ಕೈ ಬಿಡದೆ ನಿನ್ನ ಮನದರ್ಸ ನಾನಾಗುವೆ. ಮೋಹನ್, ಇವತ್ತು ನನಗೆ ಎಷ್ಟೊಂದು ಸಂತೋಷವಾಗ್ತಾ ಇದೆ ಗೊತ್ತಾ? ಆ ಕವಿಗಳು ನಿನಗೆ ಮುತ್ತು ಕೊಡುವ ಅವಕಾಶವನ್ನು ತಪ್ಪಿಸುವುದು ನಿಜ. ಆದ್ರೆ ಅವರ ಬರವಣಿಗೆಗೆ ವಿರುದ್ಧವಾಗಿ ನಾನು ನಿನಗೆ ಮುತ್ತು ಕೊಟ್ಟು ನಿನ್ನನ್ನು ಬಿಗಿದಪ್ಪಿ ಹಾಡ್ಬೇಕನ್ನೋದೇ ನನ್ನ ಆಸೆ. ಮೋಹನ್, ಐ ಲವ್ ಯು ಮೋಹನ್. ಐ ಲವ್ ಯು ಮೀರಾ. ಐ ಲವ್ ಯು. ಐ ಲವ್ ಯು. ಸಂಗಾರ
ವೀರ, ಉತ್ತರ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗೂ ನಾಟಕ ಕಲಿಸಿ ಕಾಮೇಶ್ವರ್ ಹಡಗಿನವರು ಮುಂದೆ ನೀನು ನನ್ನ ಕೆನ್ನೆಗೆ ಮುತ್ತು ಕೊಟ್ಟೆಯಲ್ಲ, ಮುಂದಿನ ಕವನದಲ್ಲಿ ನಿನ್ನ ಪ್ರೀತಿಯನ್ನು ಅಗಲಿಸಿದರೆ ಏನ್ ಮಾಡ್ತೀಯ ನೀನು? ಚೇಚೆ, ಅದು ಎಂದು ಸಾಧ್ಯವಿಲ್ಲ ಮೋಹನ್. ಅವರು ಕೂಡ ನಮ್ಮ ವಯಸ್ಸನ್ನೇ ದಾಟಿ ಬಂದವರು. ಜೋಡಿ ಪ್ರೇಮಿಗಳ ಮನದ ಬಯಕೆ ಏನೆನ್ನುವುದು ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಬನ್ನಿ, ನಾವಿನ್ನು ಹೋಗೋಣ. ಹಾಗಾದ್ರೆ ಚಿನ್ನ, ಇನ್ನೊಂದು ಗೀತೆ ಹಾಡಬಾರದಾ? ಬನ್ನಿ ಮೋಹನ್, ಹಾಗಿದ್ರೆ ಹೋಗೋಣ. ಆಯ್ತು, ನಡಿ ವೀರ. ಸ್ವಲ್ಪ ಕಲಾ ಪ್ರೇಕ್ಷಕರು ಕಾಣಿಕೆಯನ್ನು ಕೊಟ್ಟಿರ್ತಾರೆ.